ಐಟಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪಬ್ಲಿಕ್ ಟಿವಿಗೆ ಸುಮಲತಾ ಅಂಬರೀಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಂದು ದಿನ ನನ್ನ ಬಗ್ಗೆ ಮಾತನಾಡಲಿಲ್ಲ ಅಂದ್ರೆ ಅವ್ರಿಗೆ ಆಗುದೇ ಇಲ್ಲ. ಜೆಡಿಎಸ್ ನಾಯಕರಿಗೆ ಇಂತಹ ಹೇಳಿಕೆಗಳಿಗೆ ನಾನು ಹೆದರಲ್ಲ ಬೆದರಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ, ಅವ್ರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ಹೇಳಿ ಸುಮಲತಾ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಹೇಳಕ್ಕೇನಿದೆ, ಐಟಿ ಡಿಪಾರ್ಟ್ಮೆಂಟ್ ಅಂಡ್ ಮಿಸ್ಟರ್ ಪುಟ್ಟರಾಜ್ ಅವರು ನನಗೆ ತುಂಬಾ ಒಂದು ದೊಡ್ಡ ಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅಷ್ಟೇ ಅಧಿಕಾರ ನನಗಿದ್ದಿದ್ರೆ ತುಂಬಾ ಸಂತೋಷ. ಇದು ಸೆಂಟ್ರಲ್ ಏಜೆನ್ಸಿಗೆ ಸಂಬಂಧಪಟ್ಟಿದ ವಿಷಯ. ಅವ್ರು 3 ತಿಂಗಳು ಒಂದು ಇನ್ವೆಸ್ಟಿಗೇಷನ್ ನಡೆಸಿ ಪ್ರೊಸೀಜರ್ ಮಾಡ್ತಾರೆ. ಯೂಶುವಲ್ ಆಗಿ ಒಂದು 80 ರೇಡ್ ಒಂದೇ ದಿನಕ್ಕೆ ಯಾರು ಮಾಡಲ್ಲ, ಯಾಕಂದ್ರೆ ಅವ್ರ ಪ್ರೂಫ್ಗಳು ಬೇಕು. ಸುಮ್ನೆ ಅವ್ರು ಹೋಗಿ ಮಾಡೋಕೆ ದೇ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟೀಸ್. ದಿಸ್ ಅ ಸೆಂಟ್ರಲ್ ಏಜೆನ್ಸಿ, ಗವರ್ಮೆಂಟ್ ಏಜೆನ್ಸಿ. ಸಿಕ್ಕಿದ ಇನ್ಫಾರ್ಮೇಶನ್ ಏನಿದೆ, ಇನ್ವೆಸ್ಟಿಗೇಟಿವ್ ಪ್ರೊಸೀಜರ್ಸ್ ಅನ್ನ ಮುಗಿಸಿ 3 ತಿಂಗಳು ಆದ್ಮೇಲೆ ಮಾಡೋದಂತ ಕೆಲಸ ಇದೆ. ದೇಶದಲ್ಲಿ ಮಂಡ್ಯ ಒಂದೇ ಇದೆ ಬಿಜೆಪಿಗೆ ಅನ್ನೋ ತರ ನೀವು ಮಾತಾಡ್ತಿದ್ದೀರಾ. ಇಷ್ಟಕ್ಕೂ ನಾನ್ ಬಿಜೆಪಿ ಅಭ್ಯರ್ಥಿ ಅಲ್ಲ. ಈಗ ಬಿಜೆಪಿ ಅಭ್ಯರ್ಥಿಗಳೇ ಇದಾರೆ 27 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಯಾಕೆ ನಡೀತಾ ಇಲ್ಲ? ಎಲ್ಲ ಅದೇ ತರ ಮಾಡ್ಕೊಳ್ಳೋದಾದ್ರೆ ಅಲ್ಲೂ ಮಾಡ್ಬೇಕಲ್ವಾ ಅವರು? ಬರೀ ಮಂಡ್ಯದಲ್ಲಿ ಯಾಕೆ? ವೇನ್ ದೇರ್ ಇಸ್ ನೋ ಕ್ಯಾಂಡಿಡೇಟ್, ಅವ್ರು ಬರೀ ಮಂಡ್ಯ ಯಾಕೆ? ಟಾರ್ಗೆಟ್ ಮಾಡೋದಾದ್ರೆ ಎಲ್ಲಾ ಕಡೆ ಮಾಡ್ಬೋದಲ್ಲ. ಅವ್ರಿಗೆ ಇನ್ಫಾರ್ಮೇಶನ್ ಎಲ್ಲಿ ದುಡ್ಡು ಹಂಚಿಕೆ ಜಾಸ್ತಿ ಇರುತ್ತೆ ಅನ್ನೋದು ಸಿಕ್ಕಿದ್ದಿದ್ರೆ ಅಲ್ಲಿ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ಹೆಸರು ಹೇಳಿದೆ ಅವ್ರದ್ದು ಒಂದು ದಿನ ಪ್ರಚಾರ ನಡೆಯಲ್ಲ ಅಂತ. ಅಷ್ಟೇ, ಇದೂನು ಅಷ್ಟೇ. ಇವಾಗ ಏನಾಗಿದೆ, ಜನತಾದಳದ ನಾಯಕರ ಮಂಡ್ಯದಲ್ಲಿ ದಿನ ಬೆಳಗ್ಗೆ ಎದ್ದು ದೇವರ ಹೆಸರು ಹೇಳ್ತಾರ ಇಲ್ವೋ, ನನ್ನ ಹೆಸರಂತೂ ಹೇಳ್ತಾರೆ. ಯಾರ್ಯಾರಿಗೆ ಪಾಠ ಕಲಿಸ್ತಾರ ನೋಡೋಣ ಏಪ್ರಿಲ್ 18 ಆದ್ಮೇಲೆ. ಇನ್ನೇನಿಲ್ವಲ್ಲ ಮಾತಾಡಕ್ಕೆ ಅವ್ರಿಗೆ. ನಮ್ಮ ಅಭ್ಯರ್ಥಿನ ನಿಲ್ಸಿದ್ರೆ ಮಂಡ್ಯ ಅಭಿವೃದ್ಧಿ ಆಗತ್ತೆ ಅನ್ನೋದು. 8 ಜನ MLAs ಹಾಗಾದ್ರೆ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಅವರೇ ಒಪ್ಕೋತಿದ್ದಾರೆ ಅಲ್ವಾ? ಅಭಿವೃದ್ಧಿ ಏನು ಮಾಡದೇ ಇಲ್ದೇ ಇರೋ ಜಾಗದಲ್ಲಿ ಇನ್ನೇನ್ ಮಾತಾಡ್ಬೇಕು ಅವರು? ಆಪೋನೆಂಟ್ ಬಗ್ಗೆ ಈ ತರ ಮಾತಾಡ್ಬೇಕು. ಯಾರು ಆಕ್ಟ್ ಮಾಡ್ತಿದ್ದಾರೆ, ಯಾರೇನ್ ಮಾಡ್ತಿದ್ದಾರೆ, ಯಾರೇನ್ ಮಾಡಿಲ್ಲ ಅನ್ನೋದು ಜನಕ್ಕೆ ಗೊತ್ತಿದೆ ಬಿಡಿ. ನಾನ್ ಮೊದ್ಲಿಂದ ಹೇಳ್ತಾ ಇದ್ದೀನಿ, ಇಂಥ ಹೇಳಿಕೆಗಳಿಗೆ ನಾನು ಹೆದರಲ್ಲ ಬೆದರಲ್ಲ, ನಾನು ರಿಯಾಕ್ಟಿವ್ ಮಾಡಲ್ಲ. ಮಾಡ್ಲಿ, ಸಂತೋಷ. ಬೇಡ ಅಂತ ನಾನ್ ಯಾರು ಹೇಳಕ್ಕೆ? ಅವ್ರ ಪಕ್ಷ, ಅವ್ರ ಪ್ರಚಾರ, ನಮ್ಗೇನ್ ಅಭ್ಯಂತರ ಇಲ್ಲ. ಅವ್ರ ತರ ನಾವೇನು ಅವ್ರ ಪರ ಪ್ರಚಾರಕ್ಕೆ ಬಂದವ್ರನ್ನ ನಾವೇನು ಒಂದ್ ಕೆಟ್ಟ ಪದಗಳು ಯೂಸ್ ಮಾಡೋದು, ಅವ್ರನ್ನ ಟಾರ್ಗೆಟ್ ಮಾಡೋದು ನಾವು ಮಾಡಲ್ಲ ಬಿಡಿ. ಅವ್ರ ಅಭ್ಯರ್ಥಿ ಪರ ಅವ್ರ ಪ್ರಚಾರ ಮಾಡ್ಕೋತಾರೆ, ಸಂತೋಷ. ಅವರೇ ನಮ್ಮ ಹೆಸರುಗಳನ್ನ ತರ್ತಾ ಇರೋದು, ಅದನ್ನ ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು. ಆಕ್ಟ್ ಮಾಡೋಕೆ ನಾವ್ ಇವಾಗೇನು ಬಂದಿರ್ಲಿಲ್ಲ. ನಾನು 40 ವರ್ಷಗಳು 220 ಪಿಕ್ಚರ್ಸ್ ಎಲ್ಲ ಆಕ್ಟ್ ಮಾಡಿದೀನಿ. ಈ ರಾಜಕೀಯಕ್ಕೆ ಬಂದು ಆಕ್ಟ್ ಮಾಡ್ಬೇಕಾಗಿರೋ ಅಗತ್ಯ ನನಗಿಲ್ಲ. ರಾಜಕೀಯದಲ್ಲಿ ಆಕ್ಟ್ ಯಾರು ಮಾಡ್ಬೇಕೋ ಅವ್ರು ಮಾಡ್ತಾ ಇದಾರೆ, ಜನಕ್ಕೆ ಗೊತ್ತಾಗ್ತಾ ಇದೆ. ನಮ್ಗ ಅಗತ್ಯ ಇಲ್ಲ ಅಲ್ಲ. ಇದ್ರ ಬಗ್ಗೆ ನಾನ್ ಹೇಳಕ್ಕೇನಿದೆ, ಐಟಿ ಡಿಪಾರ್ಟ್ಮೆಂಟ್ ಅಂಡ್ ಮಿಸ್ಟರ್ ಪುಟ್ಟರಾಜ್ ಅವರು ನನಗೆ ತುಂಬಾ ಒಂದು ದೊಡ್ಡ ಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅಷ್ಟೇ ಅಧಿಕಾರ ನನಗಿದ್ದಿದ್ರೆ ತುಂಬಾ ಸಂತೋಷ. ಇದು ಸೆಂಟ್ರಲ್ ಏಜೆನ್ಸಿಗೆ ಸಂಬಂಧಪಟ್ಟಿದ ವಿಷಯ. ಅವ್ರು 3 ತಿಂಗಳು ಒಂದು ಇನ್ವೆಸ್ಟಿಗೇಷನ್ ನಡೆಸಿ ಪ್ರೊಸೀಜರ್ ಮಾಡ್ತಾರೆ. ಯೂಶುವಲ್ ಆಗಿ ಒಂದು 80 ರೇಡ್ ಒಂದೇ ದಿನಕ್ಕೆ ಯಾರು ಮಾಡಲ್ಲ, ಯಾಕಂದ್ರೆ ಅವ್ರ ಪ್ರೂಫ್ಗಳು ಬೇಕು. ಸುಮ್ನೆ ಅವ್ರು ಹೋಗಿ ಮಾಡೋಕೆ ದೇ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟೀಸ್. ದಿಸ್ ಅ ಸೆಂಟ್ರಲ್ ಏಜೆನ್ಸಿ, ಗವರ್ಮೆಂಟ್ ಏಜೆನ್ಸಿ. ಸಿಕ್ಕಿದ ಇನ್ಫಾರ್ಮೇಶನ್ ಏನಿದೆ, ಇನ್ವೆಸ್ಟಿಗೇಟಿವ್ ಪ್ರೊಸೀಜರ್ಸ್ ಅನ್ನ ಮುಗಿಸಿ 3 ತಿಂಗಳು ಆದ್ಮೇಲೆ ಮಾಡೋದಂತ ಕೆಲಸ ಇದೆ. ದೇಶದಲ್ಲಿ ಮಂಡ್ಯ ಒಂದೇ ಇದೆ ಬಿಜೆಪಿಗೆ ಅನ್ನೋ ತರ ನೀವು ಮಾತಾಡ್ತಿದ್ದೀರಾ. ಇಷ್ಟಕ್ಕೂ ನಾನ್ ಬಿಜೆಪಿ ಅಭ್ಯರ್ಥಿ ಅಲ್ಲ. ಈಗ ಬಿಜೆಪಿ ಅಭ್ಯರ್ಥಿಗಳೇ ಇದಾರೆ 27 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಯಾಕೆ ನಡೀತಾ ಇಲ್ಲ? ಎಲ್ಲ ಅದೇ ತರ ಮಾಡ್ಕೊಳ್ಳೋದಾದ್ರೆ ಅಲ್ಲೂ ಮಾಡ್ಬೇಕಲ್ವಾ ಅವರು? ಬರೀ ಮಂಡ್ಯದಲ್ಲಿ ಯಾಕೆ? ವೇನ್ ದೇರ್ ಇಸ್ ನೋ ಕ್ಯಾಂಡಿಡೇಟ್, ಅವ್ರು ಬರೀ ಮಂಡ್ಯ ಯಾಕೆ? ಟಾರ್ಗೆಟ್ ಮಾಡೋದಾದ್ರೆ ಎಲ್ಲಾ ಕಡೆ ಮಾಡ್ಬೋದಲ್ಲ. ಅವ್ರಿಗೆ ಇನ್ಫಾರ್ಮೇಶನ್ ಎಲ್ಲಿ ದುಡ್ಡು ಹಂಚಿಕೆ ಜಾಸ್ತಿ ಇರುತ್ತೆ ಅನ್ನೋದು ಸಿಕ್ಕಿದ್ದಿದ್ರೆ ಅಲ್ಲಿ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ಹೆಸರು ಹೇಳಿದೆ ಅವ್ರದ್ದು ಒಂದು ದಿನ ಪ್ರಚಾರ ನಡೆಯಲ್ಲ ಅಂತ. ಅಷ್ಟೇ, ಇದೂನು ಅಷ್ಟೇ. ಇವಾಗ ಏನಾಗಿದೆ, ಜನತಾದಳದ ನಾಯಕರ ಮಂಡ್ಯದಲ್ಲಿ
ದಿನ ಬೆಳಗ್ಗೆ ಎದ್ದು ದೇವರ ಹೆಸರು ಹೇಳ್ತಾರೋ ಇಲ್ವೋ, ನನ್ನ ಹೆಸರಂತೂ ಹೇಳೇ ಹೇಳ್ತಾರೆ. ಯಾರ್ಯಾರಿಗೆ ಪಾಠ ಕಲಿಸ್ತಾರೆ ನೋಡೋಣ ಏಪ್ರಿಲ್ 18 ಆದ್ಮೇಲೆ. ಇನ್ನೇನಿಲ್ವಲ್ಲ ಮಾತಾಡಕ್ಕೆ ಅವ್ರಿಗೆ. ನಮ್ಮ ಅಭ್ಯರ್ಥಿನ ನಿಲ್ಸಿದ್ರೆ ಮಂಡ್ಯ ಅಭಿವೃದ್ಧಿ ಆಗತ್ತೆ ಅನ್ನೋದು. 8 ಜನ MLAs ಹಾಗಾದ್ರೆ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಅವರೇ ಒಪ್ಕೋತಿದ್ದಾರೆ ಅಲ್ವಾ? ಅಭಿವೃದ್ಧಿ ಏನು ಮಾಡದೇ ಇಲ್ದೇ ಇರೋ ಜಾಗದಲ್ಲಿ ಇನ್ನೇನ್ ಮಾತಾಡ್ಬೇಕು ಅವರು? ಆಪೋನೆಂಟ್ ಬಗ್ಗೆ ಈ ತರ ಮಾತಾಡ್ಬೇಕು. ಯಾರು ಆಕ್ಟ್ ಮಾಡ್ತಿದ್ದಾರೆ, ಯಾರೇನ್ ಮಾಡ್ತಿದ್ದಾರೆ, ಯಾರೇನ್ ಮಾಡಿಲ್ಲ ಅನ್ನೋದು ಜನಕ್ಕೆ ಗೊತ್ತಿದೆ ಬಿಡಿ. ನಾನ್ ಮೊದ್ಲಿಂದ ಹೇಳ್ತಾ ಇದ್ದೀನಿ, ಇಂಥ ಹೇಳಿಕೆಗಳಿಗೆ ನಾನು ಬೆದರಲ್ಲ, ನಾನು ರಿಯಾಕ್ಟಿವ್ ಮಾಡಲ್ಲ. ಮಾಡ್ಲಿ, ಸಂತೋಷ, ಬೇಡ ಅಂತ ನಾನ್ ಯಾರು ಹೇಳಕ್ಕೆ? ಅವ್ರ ಪಕ್ಷ, ಅವ್ರ ಪ್ರಚಾರ, ನಮ್ಗೇನ್ ಅಭ್ಯಂತರ ಇಲ್ಲ. ಅವ್ರ ತರ ನಾವೇನು ಅವ್ರ ಪರ ಪ್ರಚಾರಕ್ಕೆ ಬಂದವ್ರನ್ನ ನಾವೇನು ಒಂದ್ ಕೆಟ್ಟ ಪದಗಳು ಯೂಸ್ ಮಾಡೋದು, ಅವ್ರನ್ನ ಟಾರ್ಗೆಟ್ ಮಾಡೋದು ನಾವ್ ಮಾಡಲ್ಲ ಬಿಡಿ. ಅವ್ರ ಅಭ್ಯರ್ಥಿ ಪರ ಅವ್ರ ಪ್ರಚಾರ ಮಾಡ್ಕೋತಾರೆ, ಸಂತೋಷ. ಅವರೇ ನಮ್ಮ ಹೆಸರುಗಳನ್ನ ತರ್ತಾ ಇರೋದು, ಅದನ್ನ ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು. ಆಕ್ಟ್ ಮಾಡೋಕೆ ನಾವ್ ಇವಾಗೇನು ಬಂದಿರ್ಲಿಲ್ಲ. ನಾನು 40 ವರ್ಷಗಳು 220 ಪಿಕ್ಚರ್ಸ್ ಎಲ್ಲ ಆಕ್ಟ್ ಮಾಡಿದೀನಿ. ನನಗೆ ಈ ರಾಜಕೀಯಕ್ಕೆ ಬಂದು ಆಕ್ಟ್ ಮಾಡ್ಬೇಕಾಗಿರೋ ಅಗತ್ಯ ನನಗಿಲ್ಲ. ರಾಜಕೀಯದಲ್ಲಿ ಆಕ್ಟ್ ಯಾರು ಮಾಡ್ಬೇಕೋ ಅವ್ರು ಮಾಡ್ತಾ ಇದಾರೆ, ಜನಕ್ಕೆ ಗೊತ್ತಾಗ್ತಾ ಇದೆ. ನಮ್ಗ ಅಗತ್ಯ ಇಲ್ಲ.